ಓ ಫೈನಲಿ ಬಂದ್ರಾ? ಬನ್ನಿ ಬನ್ನಿ. ಆ ಆ ಕಡೆ ಎಲ್ಲಿ ನೋಡ್ತಾ ಇದ್ದೀರಾ? ಈ ಕಡೆ ಆ ನಾನೇ ಮಾತಾಡ್ತಿರೋದು. ಮುಂದೆ ಬನ್ನಿ. ಹಾ, ಏನಪ್ಪ ಚೇರೆಲ್ಲ ಮಾತಾಡ್ತಿದೆ ಅಂತ ಅನ್ಕೋತಾ ಇದ್ದೀರಾ? ಇದೆಲ್ಲ ನಮ್ಮ ಡೈರೆಕ್ಟ್ರ್ ಅವ್ರ ಮಹಿಮೆ. ಅದೆಲ್ಲ ಹಂಗಿರ್ಲಿ, ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ? ಈಗ ನೆನಪಾಯ್ತು ನೋಡಿ. ಇಲ್ಲಿವರೆಗೂ ನೀವು ಅಜ್ಜಿ ಕತೆ ಹೇಳಿ ಕೇಳಿರ್ತೀರಾ, ತಾತೆ ಕತೆ ಹೇಳಿ ಕೇಳಿರ್ತೀರಾ, ಅಷ್ಟೇ KGF ಅಲ್ಲಿ ಅವರು ಹುಚ್ಚ ಕತೆ ಹೇಳಿದ್ರು ಕೇಳಿರ್ತೀರಾ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಸಿನಿಮಾ ಹಿಸ್ಟ್ರಿ ಒಂದು ಚೇರ್ ಕತೆ ಹೇಳಿ ಕೇಳ್ತೀರಾ? ಸೊ ಫಾಸನ್ ಯುವರ್ ಇಯರ್ಫೋನ್ಸ್ ಆರ್ ಹೆಡ್ಫೋನ್ಸ್. ಲೆಟ್ಸ್ ಗೋ. ಸಾರಿ ಸರ್, ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕ್ ಇತ್ತು, ಅದಕ್ಕೆ. ಪರವಾಗಿಲ್ಲ ಬಿಡಿ ಸರ್. ಥ್ಯಾಂಕ್ ಯು. ತಗೊಳ್ಳಿ ಸರ್ ಫಿಕ್ಸ್. ತುಂಬ ಥ್ಯಾಂಕ್ಸ್ ಸರ್. ನಂಗೊಂಚೂರು ಅರ್ಥ ಆಗ್ತಾ ಇಲ್ಲ. ಮೊದಲಿನ ಥರ ನೀನು ನೋಡೋಕ್ಕಾಗ್ತಿಲ್ಲ. ಇದು ಸರಿ ಬರಲ್ಲ, ಬೇಡ, ಬಿಟ್ಬಿಡು. ವಿಜಯ್, ಯಾವತ್ತೂ ನೀವು ಈ ತರ ಮಾತಾಡಿಲ್ಲ. ಯಾಕೆ ಬೇಡ? ನೀನ್ ಯಾಕೆ ಹುಡುಗರ ಜೊತೆ ಎಲ್ಲ ಓಡಾಡ್ತಾ ಇದ್ಯಾ? ನಿನ್ನ ಹತ್ರನೇ ಅಲ್ವಾ ಹೇಳ್ಬಿಟ್ಟು ಹೋಗಿದ್ದು. ನನಗ್ ಬೇಡ ಅಂದ್ರೆ ಬಿಟ್ಬಿಡು. ಇದು ಸೆಟ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ನನ್ನ ಡೌಟ್ ಪಡ್ತಾ ಇದ್ಯಾ? ಹೌದು ಕಣೆ, ಡೌಟ್ ಪಡ್ತಾ ಏನೇ. ನಿನ್ ದಿನ ಎಲ್ಗ್ ಹೋಗ್ತಿದ್ಯಾ, ಯಾವನ್ ಜೊತೆ ಹೋಗ್ತಿದ್ಯಾ, ಯಾವನ್ ಜೊತೆ ಏನ್ ಮಾಡ್ತಿದ್ಯಾ ಅಂತ ನಂಗೇನ್ ಗೊತ್ತು. ಬಿಟ್ಟು ಹೋದ ಬಾಗಿಲಲ್ಲಿ ಬಾಳ ತುಂಬ ಕಾಯುತ್ತಿರುವೆ. ಮನದೊಳಿರುವ ಪ್ರೀತಿಯನ್ನೆಲ್ಲ ನಿನಗಾಗಿಯೇ ಉಳಿಸಿಟ್ಟಿರುವೆ. ಬ್ರದರ್ಸ್, ಮನೇಲಿ ಅಲೈನ್ಸ್ ನೋಡಿದರೆ ಓಕೆನೆ, ಬಟ್ ನೀವು ಪ್ರೀತಿ ಮಾಡ್ತಿದ್ರ ಅಂತ ಗೊತ್ತಾದ್ಮೇಲೂ ಹೆಂಗೆ ಬ್ರದರ್? ಪರವಾಗಿಲ್ಲ ಬ್ರದರ್, ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಇಲ್ಲ, ನಾನು ನನ್ನ ತಂಗಿ ಮಾತ್ರ. ನನ್ನ ತಂಗಿ ಎಜುಕೇಶನ್ಗೋಸ್ಕರ ನನ್ನ ಎಜುಕೇಶನ್ ತ್ಯಾಗ ಮಾಡಿ ಕೆಲಸ ಮಾಡಂಗಾಯ್ತು. ಇಲ್ಲಿವರೆಗೂ ಕೆಲಸ ಮಾಡ್ತಾನೆ ಇದ್ದೀನಿ. ನಾನು ಒಂದ್ 7-8 ವರ್ಷದಲ್ಲಿ ಸೆಟಲ್ ಆಗಲ್ಲ ಅಂತ ಗೊತ್ತಿಲ್ಲ ಬ್ರದರ್. ಆದ್ರೆ ಒಂದ್ ಮಾತ್ರ ಗೊತ್ತು ಬ್ರದರ್, ಅಂಬಿಕಾ ನನ್ ಜೊತೆ ಇರೋದಕ್ಕಿಂತ ನಿಮ್ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಅನ್ಸುತ್ತೆ. ನೀವ್ ಹೇಳಿ ಬ್ರದರ್, ಅವಳು ಚೆನ್ನಾಗಿರ್ತಾಳಲ್ವಾ? ಅವಳು ಖುಷಿಯಾಗಿರ್ತಾಳಲ್ವಾ? ಬ್ರದರ್, ಏನ್ ಮಾತಾಡ್ತಿದ್ದೀರಾ? ಅದೇಗಾಗತ್ತೆ? ಹೇಳಿ ಬ್ರದರ್.
ಅವಳು ಚೆನ್ನಾಗಿರ್ತಾಳಲ್ವಾ? ಖುಷಿಯಾಗಿರ್ತಾಳಲ್ವಾ ಅವಳು? ಥ್ಯಾಂಕ್ಸ್. ನಿನ್ನ ಭುಜದ ನೇರಳಲಿ ಸ್ವಲ್ಪ ಹೊತ್ತು ನಾನು ಮಲಗಲೇ, ಕಣ್ಣಂಚಿನ ಈ ತೇವವೇ ನೀನ ನೆನಪಿನ ಮಳೆ. ಹಲೋ, ಇಸ್ ದಿಸ್ ವಿಜಯ್? ಹಾ ವಿಜಯ್ ಮಾತಾಡ್ತಿರೋದು. ನಾನು ಲಯನ್ಸ್ ಬ್ಲಡ್ ಬ್ಯಾಂಕಿನ ಮಾತಾಡ್ತಾ ಇದ್ದೀನಿ. ನೀವು ಸ್ವಲ್ಪ ದಿನ ಹಿಂದೆ ರಕ್ತದಾನ ಮಾಡಿದ್ರಲ್ಲ, ಹಾ ಹೇಳಿ. ಮನೇಲಿ ಯಾರಾದ್ರೂ ಸ್ವಲ್ಪ ದೊಡ್ಡವರಿದ್ರೆ ಫೋನ್ ಕೊಡ್ತೀರಾ? ಇಲ್ಲ, ಮನೇಲಿ ಯಾರು ದೊಡ್ಡವರಿಲ್ಲ, ನಾನೇ ಇರೋದು. ಹೇಳಿ, ಪರವಾಗಿಲ್ಲ. ನೀವು ಒಬ್ಬರೇ ಇರೋದಾ ಮನೇಲಿ? ಹೌದು. ಸರ್, ನಿಮ್ಮ ಬ್ಲಡ್ ಸ್ಯಾಂಪಲ್ನ ಫರ್ದರ್ ಟೆಸ್ಟ್ ಮಾಡಿದ್ವಿ. ರಿಪೋರ್ಟಲ್ಲಿ ನಿಮಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಗಿದೆ. ಸಾರಿ ಸರ್, ದಯವಿಟ್ಟು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬನ್ನಿ. ಡಾಕ್ಟರ್ಸ್ ನಿಮ್ಮ ಜೊತೆ ಕಂಪ್ಲೀಟ್ ರಿಪೋರ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸರ್ ಪ್ಲೀಸ್ ಸ್ಟ್ರಾಂಗ್ ಆಗಿರಿ ಸರ್. ಹಲೋ ಹಲೋ, ಕ್ಯಾನ್ ಯು ಹಿಯರಿಂಗ್ ಮೀ? ಹಲೋ. ನಿನ್ನ ಭುಜದ ನೇರಳಲಿ ಸ್ವಲ್ಪ ಹೊತ್ತು ನಾನು ಮಲಗಲೇ, ಕಣ್ಣಂಚಿನ ಈ ತೇವವೇ ನೀನ ನೆನಪಿನ ಮಳೆ. ಯಾರ ತಪ್ಪೋ ಯಾರ ನೋವೋ, ಯಾರು ಬರೆದ ಈ ವಿಧಿಯೋ, ನನ್ನ ಎಲ್ಲ ಪ್ರಶ್ನೆಗಳಿಗೆ ನೀ ಮಾತ್ರ ಉತ್ತರವೋ. ಏನಾಗುವುದು ನನ್ನ ಬದುಕು, ಏನಾಗುವುದು ನನ್ನ ಬದುಕು, ಏನಾಗುವುದು ನನ್ನ ಬದುಕು, ಏನಾಗುವುದು. ಬಿಟ್ಟು ಹೋದ ದಾರಿಯಲ್ಲೇ ಇನ್ನು ನಿನ್ನ ಕಾಯುತ್ತಿರುವೆ, ಮನದೊಳಿರುವ ಪ್ರೀತಿಯನ್ನೆಲ್ಲ ನಿನಗಾಗಿಯೇ ಉಳಿಸಿಟ್ಟಿರುವೆ.
ಬ್ರದರ್, ಅವಳಿಗೋಸ್ಕರ ನೀವು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀರಾ? ಅವಳು ಖುಷಿಯಾಗಿರ್ಬೇಕು ಅಂತ. ಇಷ್ಟೊತ್ತು ನನ್ನ ಮೇಲೆ ಕೂತ್ಕೊಂಡು ಈ ಕತೆ ಕೇಳಿದ್ರಿ, ಆದರೆ ಒಂದು ಮಾತು ಹೇಳಲೇ ಇಲ್ಲ ಕತೆ ಹೇಗಿತ್ತು ಅಂತ. ನಿಮ್ಮ ಮನ್ಸಿಗೆ ತಡ್ತಾ ಯಾರಾದರೂ ನೆನಪಾದ್ರ, ಅಥವಾ ನಿಮ್ಮ ಜೀವನದ ಯಾವುದೋ ಒಂದು ದಾರಿ ನೆನಪಾಯ್ತಾ ಹೇಳಿ. ಕಮೆಂಟ್ ಬಾಕ್ಸ್ ನಿಮ್ಮದು. ನಿಮ್ಮ ಮಾತುಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಮತ್ತೊಂದು ಕತೆ ಜೊತೆ, ಮತ್ತೊಂದು ಪ್ರಯಾಣದ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ನನ್ನ ಎಲ್ಲ ಪ್ರಶ್ನೆಗಳಿಗೆ ನೀ ಮಾತ್ರ ಉತ್ತರವು ಏನೋ